ನಮಸ್ಕಾರ ಸ್ನೇಹಿತರೆ, ನಾನು ವಿಜಯ ರಾಜೇಶ್, KVR ಟಾಕ್ಸ್ಗೆ ಸ್ವಾಗತ. ನಾವು GST ಕಾನೂನಡಿಯಲ್ಲಿ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಅಗತ್ಯವಿರುವಂತಹ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈ GSTನಲ್ಲಿ ಏನಪ್ಪ ಅಂತಂದರೆ ಹಲವಾರು ತೆರಿಗೆ ದರಗಳಿದೆ. ಯಾವ್ಯಾವುದು ಅಂತಂದರೆ ತೆರಿಗೆ ವಿನಾಯಿತಿ ಇದೆ, 0% ಇದೆ, 5%, 12%, 18% ಮತ್ತು 28% ಇದೆ. ನೋಡಿ, ನಮಗೆಲ್ಲ ತೆರಿಗೆ ವಿನಾಯಿತಿಗೂ 0 ಸೇಮ್ ಅಂತ ಅಂದ್ಕೋತೀವಿ. ಅಂದರೆ ಟ್ಯಾಕ್ಸ್ ಎಕ್ಸೆಂಪ್ಟೆಡ್ಡು ಸೇಮು, 0 ಏನು ವ್ಯತ್ಯಾಸ ಅಂತ ಹೇಳ್ತೀವಿ. ಆದರೆ ಬಹಳಷ್ಟು ವ್ಯತ್ಯಾಸ ಇದೆ ಮತ್ತು ಅದಕ್ಕೆ ಅದರದೇ ಆದ ಕಾರಣಗಳು ಇದೆ. ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಅಂತಂದ್ರೇನಪ್ಪ ಅಂತಂದರೆ ಉದಾಹರಣೆಗೆ ತರಕಾರಿಗಳು, ಹಣ್ಣುಗಳು, ಕೃಷಿ ಬೆಳೆಗಳು ಇವೆಲ್ಲವಕ್ಕೂ ಎಕ್ಸೆಂಪ್ಷನ್ ಇದೆ. 0 ರೇಟೆಡ್ ಅಂದರೆ ಎಕ್ಸ್ಪೋರ್ಟ್ ಬರುತ್ತೆ. ಏನು ವ್ಯತ್ಯಾಸ ಅಂತಂದರೆ ನೀವು ಎಕ್ಸೆಂಪ್ಟೆಡ್ ಗೂಡ್ಸ್ನ ಮಾಡಿದಾಗ ಇನ್ಪುಟ್ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಆದರೆ 0 ರೇಟೆಡ್ ಮಾಡಿದಾಗ ನೀವು ಇನ್ಪುಟ್ ತೆಗೆದುಕೊಳ್ಬೋದು. ಬಹಳ ಸಿಂಪಲ್ಲು. GST ತಂದಿದ್ದೇಕಪ್ಪ ಅಂತಂದರೆ ನಾವು ಪದಾರ್ಥಗಳ ಮೇಲೆ ಕೊಟ್ಟಂತಹ ತೆರಿಗೆ ವಾಪಸ್ ಬರಬೇಕು ಅಂತ. ಇದರಿಂದ ಎಕ್ಸ್ಪೋರ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ನಾನು ಕಡಿಮೆ ಬೆಲೆಯಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು, ಹೆಚ್ಚಿನ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಎಕ್ಸ್ಪೋರ್ಟ್ನ 0 ರೇಟಲ್ಲಿ ಇಟ್ಟಿರ್ತಾರೆ. ಇನ್ನು 5% ಇದೆ. ಕೆಲವು ಅಗತ್ಯ ಪದಾರ್ಥಗಳನ್ನು ಅವ್ರೇನು ಮಾಡ್ತಾರಪ್ಪ ಅಂದರೆ ನಮಗೆ ಭಾರ ಆಗಬಾರ್ದು ಅಂಥೇಳಿ 5%ಅಲ್ಲಿ ಇಟ್ಟಿರ್ತಾರೆ. ಉದಾಹರಣೆಗೆ ಕೆಲವು ಆಹಾರ ಪದಾರ್ಥಗಳು 5%ಅಲ್ಲಿದೆ, ಅಕ್ಕಿ 5%ಅಲ್ಲಿದೆ ಮತ್ತು ಬಟ್ಟೆಗಳು, ನೀವು ತೆಗೆದುಕೊಳ್ಳುವಂತಹ ಬಟ್ಟೆಗಳು 1,000 ರು ಮುಖಬೆಲೆಗಿಂತ ಕಡಿಮೆ ಇದ್ದರೆ 5% ಇರುತ್ತೆ, ಅದಕ್ಕಿಂತ ಜಾಸ್ತಿ ಇದ್ದರೆ 18% ಹೊಟ್ಟೋಗುತ್ತೆ ಅಥವಾ 12% ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಪ್ರಾಡಕ್ಟು ಕೂಡ ಒಂದು ತರ್ಕ ಇದೆ. ಆ ಆಧಾರದ ಮೇಲೆ ಅದು ಯಾವ ತೆರಿಗೆ ದರಕ್ಕೆ ಒಳಪಡುತ್ತೆ ಅನ್ನೋದು ಕಾನೂನನ್ನು ರೂಪಿಸಿದ್ದಾರೆ. ಹಾಗಾಗಿ ನಾವು ಯಾವುದೇ ಒಂದು ಮಾರಾಟ ಅಥವಾ ವ್ಯಾಪಾರ ಶುರು ಮಾಡಿದಾಗ ನಾವು ಮಾಡುವಂಥ ಮಾರಾಟ ಅಥವಾ ಸೇವೆಗೆ ಯಾವ ದರ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ನಾವು ದರ ತಿಳಿದುಕೊಂಡ್ವಿ ಮತ್ತು ಮಾರಾಟ ಶುರು ಮಾಡಿದ್ವಿ. 1 ತಿಂಗಳಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಪರ್ಚೇಸಸ್ನು ಮಾಡ್ತೀವಿ, ಎಲ್ಲ ಸೇಲ್ಸ್ನು ಮಾಡ್ತೀವಿ ಮತ್ತು ಖರ್ಚುಗಳನ್ನು ಕೂಡ ಮಾಡ್ತಾ ಹೋಗ್ತೀವಿ. ಇನ್ನು ನಾನು ಮಾಡುವಂಥ ಮಾರಾಟನ ಸರ್ಕಾರಕ್ಕೆ ತಿಳಿಸ್ಬೇಕು. ಅದು ಯಾವ ರೀತಿ ಅಂತಂದರೆ ಪ್ರತಿ ತಿಂಗಳ 1ರಿಂದ 30ನೇ ತಾರೀಕಿನ ಒಳಗಡೆ ಆಗುವಂಥ ವ್ಯವಹಾರಗಳನ್ನು ಮುಂದಿನ ತಿಂಗಳು 10ನೇ ತಾರೀಕು ನಾನು ಒಂದು ನಮೂನೆಯನ್ನು ಡಿಕ್ಲೇರ್ ಮಾಡಬೇಕಾಗತ್ತೆ. ಅದನ್ನು GSTR 1 ಅಂತ ಹೇಳ್ತೀವಿ. ಅದರ ಅಡಿಯಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ನಾವು ಮಾಡುವ ಎಲ್ಲ ಸೇಲ್ಸ್ನೇನು ಹೇಳ್ತೀವಿ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದರಲ್ಲಿ 2 ರೀತಿಯಂಥ ಮಾಹಿತಿ ಇರುತ್ತೆ. ಒಂದು B2B ಮತ್ತು B2C ಅಂತ. ಈಗಾಗಲೇ ನಾನು ಹೇಳಿದ್ದೀನಿ, B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್, B2C ಅಂದರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂತ. ಬಿಸ್ನೆಸ್ ಟು ಬಿ ಅಂತಂದಾಗ ಏನಾಗುತ್ತಪ್ಪ ಅಂದರೆ, ಅಥವಾ ನಾನು ಈ ಒಂದು ವರ್ಗದ ಕೆಳಗಡೆ ಡಿಕ್ಲೇರ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಯಾವ ವ್ಯಕ್ತಿ ನನ್ನ ಹತ್ರ ಖರೀದಿ ಮಾಡ್ತಾರೆ ಅವರಿಗೆ ಇದು ಮಾಹಿತಿ ಹೋಗುತ್ತೆ, ಅದು ಇನ್ಪುಟ್ ಆಗಿ ಸಿಗುತ್ತೆ. ನಾನು ಈ ವರ್ಗದ ಕೆಳಗಡೆ ಡಿಕ್ಲೇರ್ ಮಾಡಬೇಕಾದ್ರೆ ಪ್ರತಿಯೊಂದು ಇನ್ವಾಯ್ಸ್ ವೈಸ್ ಡೀಟೇಲ್ ಮಾಡ್ತಾ ಹೋಗಬೇಕು, ಡಿಕ್ಲೇರ್ ಮಾಡ್ತಾ ಹೋಗಬೇಕಾಗತ್ತೆ. ಆದರೆ B2C ಕೆಳಗಡೆ ನಾನು ಪ್ರತ್ಯೇಕವಾಗಿ ಡಿಕ್ಲೇರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಾನು 10 ಜನಕ್ಕೆ B2B ಮಾಡಿದ್ದೀನಿ ಅಂತಂದರೆ 1 to 10 ಇನ್ವಾಯ್ಸು ನಾನು ಡೇಟು, ಇನ್ವಾಯ್ಸ್ ನಂಬರ್ ಮತ್ತು ಯಾವ ವ್ಯಕ್ತಿ ಅವರ GST ನಂಬರ್ ಏನು ಅಂತ ಎಲ್ಲ ಹಾಕಿ ಡಿಕ್ಲೇರ್ ಮಾಡ್ತಾ ಹೋಗ್ತೀನಿ. ಅದೇ B2C ಆದರೆ ಏನು ಮಾಡ್ತೀನಿ, 1 to 10 ಇನ್ವಾಯ್ಸ್, ನನ್ನ ಟೋಟಲ್ ಸೇಲ್ಸ್ 1 ಲಕ್ಷ ರೂಪಾಯಿ ಅಂತ ಹಾಕಿ ಬಿಟ್ಬಿಡ್ತೀನಿ. ಯಾಕೆ ಅಂತಂದರೆ ಕನ್ಸ್ಯೂಮರ್ಗೆ ಅವರು ಇನ್ಪುಟ್ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಇಲಾಖೆಗಾಗ್ಬೋದು ಅಥವಾ ವ್ಯಕ್ತಿಗಾಗ್ಬೋದು ಆ ಮಾಹಿತಿ ಅಗತ್ಯವಿರೋದಿಲ್ಲ, ಸರ್ಕಾರಕ್ಕೆ ತೆರಿಗೆ ಹೋಗಿಬಿಡುತ್ತೆ. ಆದರೆ B2B ಮಾಡುವಾಗ ಏನಾಗುತ್ತೆ, ಯಾರು ನನ್ನ ಹತ್ರ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಇನ್ಪುಟ್ ಸಿಗಬೇಕು. ಹಾಗಾಗಿ ನಾನು ಅದನ್ನು ವಿವರವಾಗಿ ದಾಖಲೆ ಸಲ್ಲಿಸಬೇಕು. ಇನ್ನು GSTR 1 ನಾನು ಸಲ್ಲಿಸಾಯಿತು. ಅದೇನಾಗುತ್ತೆ ಅಥವಾ ಏನು ಮಾಡುತ್ತೆ ಡಿಪಾರ್ಟ್ಮೆಂಟು ಅಂತಂದರೆ ಒಬ್ಬರ ಮಾರಾಟ ಇನ್ನೊಬ್ಬರಿಗೆ ಖರೀದಿ ಮತ್ತು ಅವರು ಕೊಟ್ಟಂತಹ ತೆರಿಗೆ ಅವರಿಗೆ ಇನ್ಪುಟ್ ಆಗುತ್ತೆ. ಹಾಗಾಗಿ
ಆಟೋ ಪಾಪ್ಯುಲೇಟ್ ಅಥವಾ ಆಟೋ ಜನ್ರೇಷನ್ ಅಂತ ಹೇಳ್ತೀವಿ. ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಏನು ಮಾಡುತ್ತೆ, ಯಾರು ಖರೀದಿ ಮಾಡ್ತಾರೆ ಅವರ GST ನಂಬರ್ಗೆ ಹೋಗಿ ಮಾಹಿತಿ ಕೂತ್ಕೊಳ್ಳುತ್ತೆ. ಅದರಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ನೋಡಿ ನೀವು ಇಂತಿಂಥ ಡೀಲರಿಂದ ಈ ಮಂತು ನೀವು ಇಷ್ಟು ಖರೀದಿ ಮಾಡಿದ್ದೀರಿ ಮತ್ತು ಅದ್ರ ಮೇಲೆ ಇಷ್ಟು GST ಟ್ಯಾಕ್ಸ್ ಕಟ್ಟಿದ್ದೀವಿ ಅಂತ. ಇದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಇದರ ಆಧಾರದ ಮೇಲೇ ನಾನು ಮತ್ತೆ ಮಾರಾಟ ಮಾಡಿದಾಗ ಏನು ತೆರಿಗೆ ತೆಗೆದುಕೊಂಡಿರ್ತೀನಿ ಅಷ್ಟನ್ನು ಇದರಲ್ಲಿ ಕಡಿಮೆ ಮಾಡಿಕೊಂಡು ಮಿಕ್ಕಿದ್ದನ್ನು ಕ್ಯಾಶಲ್ಲಿ ಕೊಡ್ತಾ ಹೋಗ್ತೀನಿ. ಈ ಫಾರಮ್ನ ನಾನೇನು ಹೇಳ್ತೀವಪ್ಪ ಅಂತಂದರೆ 2A ಅಂತ ಹೇಳ್ತೀವಿ. ಅಂದರೆ 1 ನೀವು ಮಾಡ್ತೀರಾ, ಆಟೋಮೆಟಿಕ್ಕಾಗಿ 2A ಜನ್ರೇಟ್ ಆಗುತ್ತೆ. ಇನ್ನು ನಾನು ಸೇಲ್ಸ್ ಮಾಡಿದ್ದೀನಿ, ಪರ್ಚೇಸು ಮಾಡಿದ್ದೀನಿ, ಇವುಗಳ ವ್ಯತ್ಯಾಸವನ್ನು ನಾನು ಪಾವತಿ ಮಾಡಬೇಕು. ಅದು ಪ್ರತಿ ತಿಂಗಳ 20ನೇ ತಾರೀಕು ನೀವು 3B ಅನ್ನೋ ಒಂದು ನಮೂನೆ ನೀವು ಫೈಲ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೇನಾಗುತ್ತಪ್ಪ ಅಂತಂದರೆ ಓವರಾಲ್ ಆಗಿ ನಿಮ್ಮ ಟೋಟಲ್ ಟ್ರಾನ್ಸಾಕ್ಷನ್ ಬಂದು ಕೂತ್ಕೊಳ್ಳುತ್ತೆ. ಅಂದರೆ ನೀವು ಟೋಟಲ್ ಮಾರಾಟ ಎಷ್ಟು ಮಾಡಿದ್ರಿ, ಅದರ ಮೇಲೆ ನೀವು ಎಷ್ಟು GST ಕಲೆಕ್ಟ್ ಮಾಡಿದ್ರಿ ಅಂತ ಅಲ್ಲೊಂದು ಬರುತ್ತೆ ಮಾಹಿತಿ. ಮತ್ತು 2Aನಲ್ಲಿ ನೀವು ಆಲ್ರೆಡಿ ಎಷ್ಟು ಪರ್ಚೇಸ್ ಮಾಡಿದ್ದೀರಿ ಮತ್ತು ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀರಿ ಅನ್ನೋ ಬಂದು ಮಾಹಿತಿ ಕೂತ್ಕೊಳ್ಳುತ್ತೆ. ಇವುಗಳ ವ್ಯತ್ಯಾಸ, ನೀವು ಮಾರಾಟ ಮಾಡಿದ್ದು ಜಾಸ್ತಿ ಇದೆ, ಖರೀದಿ ಕಡಿಮೆ ಇದೆ ಅಂದಾಗ ನೀವು ಬ್ಯಾಂಕಿನಿಂದ ಕ್ಯಾಶ್ ರೂಪದಲ್ಲಿ ಕಟ್ಟಬೇಕಾಗುತ್ತೆ. ಕ್ಯಾಶ್ ಅಂದರೆ ಬ್ಯಾಂಕಿನ ಮೂಲಕ ಪಾವತಿ ಮಾಡಬೇಕಾಗತ್ತೆ, ಅದು ಸರ್ಕಾರಕ್ಕೆ ಹೋಗುತ್ತೆ. ಇಲ್ಲ, ನಾನು ಈ ತಿಂಗಳಲ್ಲಿ ಖರೀದಿ ಜಾಸ್ತಿ ಆಗಿತ್ತು ಮತ್ತು ಮಾರಾಟ ಕಡಿಮೆ ಆಗಿತ್ತು ಅಂತಂದಾಗ ನೀವೇನು ಕೊಡಬೇಕಾಗಿಲ್ಲ. ನೀವೆಷ್ಟು ತೆಗೆದುಕೊಂಡಿದ್ರಿ, ಎಷ್ಟು ಜಾಸ್ತಿ ನಿಮ್ಮ ಹತ್ರ ಇನ್ಪುಟ್ ಇತ್ತು, ಅದರ ವ್ಯತ್ಯಾಸ ಮುಂದಿನ ತಿಂಗಳಿಗೆ ಕ್ಯಾರಿ ಆಗುತ್ತೆ. ಕೆಲವ್ರು ಅನ್ಕೋಬೋದು ಹೆಂಗಿರೋಕ್ಕೆ ಸಾಧ್ಯ ಅಂತಂದರೆ, ಇಫ್ ಐ ಆಮ್ ಎ ಮ್ಯಾನುಫ್ಯಾಕ್ಚರರ್, ನಾನು ಇವತ್ತು ಈ ತಿಂಗಳ ಖರೀದಿ ಮಾಡಿದ್ದು ಈ ತಿಂಗಳೇ ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು, ಅದಕ್ಕೆ ತನ್ನದೇ ಆದ ಒಂದು 45 ದಿನ ಇರ್ಬೋದು, 60 ದಿನದ ಕಾಲಮಿತಿ ಇರುತ್ತೆ. ಹಾಗಾಗಿ ಕೆಲವು ಸಲ ನನ್ನ ಪರ್ಚೇಸಸ್ ಜಾಸ್ತಿ ಇರುತ್ತೆ, ಕೆಲವು ಸಲ ಸೇಲ್ಸ್ ಕಡಿಮೆ ಇರುತ್ತೆ, ಕೆಲವು ಸಲ ಸೇಲ್ಸ್ ಜಾಸ್ತಿ ಇರುತ್ತೆ, ಪರ್ಚೇಸಸ್ ಕಡಿಮೆ ಇರುತ್ತೆ. ಆಯಾ ತಿಂಗಳಲ್ಲಿ ನಾನು ಒಟ್ಟಾರೆಯಾಗಿ ನೋಡಿ ಏನಪ್ಪ ಅಂತಂದರೆ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಕಟ್ತೀನಿ, ಇಲ್ಲ ಅಂತಂದರೆ ಇಲ್ಲ, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀನಿ. ಇದು ತಿಂಗಳಿಗೆ ನಾವು ಮಾಡುವಂಥ GSTR1, ಆಟೋ ಪಾಪ್ಯುಲೇಟೆಡ್ 2A ಮತ್ತು 3Bನ ಮಾಹಿತಿಗಳು. ಇನ್ನು ರಿಟರ್ನ್ಸ್ ಫೈಲ್ ಮಾಡಬೇಕಾದ್ರೆ ನನ್ನ ಮುಂದೆ 2 ಆಯ್ಕೆಗಳಿರುತ್ತೆ. ಒಂದು ರೆಗ್ಯುಲರ್ ಸ್ಕೀಮ್, ಇನ್ನೊಂದು ಕಾಂಪೋಸಿಷನ್ ಸ್ಕೀಮ್. ರೆಗ್ಯುಲರ್ ಸ್ಕೀಮ್ ಅಂದ್ರೇನು? ಇದು ದೊಡ್ಡ ವ್ಯಾಪಾರಸ್ಥರಿಗೆ, ಯಾರಿಗೆ ಬಹಳ ಇನ್ಪುಟ್ ಇರುತ್ತೆ, ಔಟ್ಪುಟ್ ಇರುತ್ತೆ, ದೊಡ್ಡ ವ್ಯವಹಾರ ಇರುತ್ತೆ, ಇವರು ರೆಗ್ಯುಲರ್ ಸ್ಕೀಮ್ಗೆ ಹೋಗ್ತಾರೆ. ಕಾಂಪೋಸಿಷನ್ ಸ್ಕೀಮ್ ಯಾರು ಹೋಗ್ತಾರೆ? ಬಹಳ ಸಣ್ಣ ವ್ಯಾಪಾರಸ್ಥರು, ಅವ್ರಿಗೆ ಈಸ್ ಆಫ್ ಡೂಯಿಂಗ್ ಇರಬೇಕು, ಇನ್ಪುಟ್ ಸಮಸ್ಯೆ ಇರಬಾರ್ದು, ಔಟ್ಪುಟ್ ಸಮಸ್ಯೆ ಇರಬಾರ್ದು, ದಾಖಲೆ ಸಲ್ಲಿಸುವಂಥ ಸಮಸ್ಯೆ ಇರಬಾರ್ದು ಅನ್ನೋರೆಲ್ಲ ಕಾಂಪೋಸಿಷನ್ ಸ್ಕೀಮ್ಗೆ ಹೋಗ್ತಾರೆ. ಹಾಗಾದರೆ ಯಾರು ಇದಕ್ಕೆ ಎಲಿಜಿಬಲ್ಲು ಅಂತಂದರೆ, 1.5 ಕೋಟಿಯಷ್ಟು ವ್ಯವಹಾರ ಇರುವಂಥ ಮಾರಾಟಗಾರರಿಗೆ ಈ ಕಾಂಪೋಸಿಷನ್ ಅಪ್ಲೈ ಆಗುತ್ತೆ. 50 ಲಕ್ಷ ಸೇವಾ ವಲಯದಲ್ಲಿರುವಂಥ ವ್ಯಾಪಾರಸ್ಥರಿಗೆ ಈ ಒಂದು ಕಾಂಪೋಸಿಷನ್ ಅಪ್ಲೈ ಆಗುತ್ತೆ. ನಾವೀಗಾಗಲೇ ನೋಡಿರೋಂಗೆ ಗೂಡ್ಸ್ ಇದ್ದರೆ ಅದು ನಾವು ಮಾರಾಟ ಅಂತ ಹೇಳ್ತೀವಿ, ಸರ್ವೀಸಸ್ ಇದ್ದರೆ ಅದನ್ನು ಸೇವಾ ವಲಯ ಅಂತ ಹೇಳ್ತೀವಿ. ಹಾಗಾದರೆ ಈ ಕಾಂಪೋಸಿಷನ್ನ ಉದ್ದೇಶಗಳೇನು ಅಥವಾ ಅನುಕೂಲಗಳೇನು ಅಂತ ನೋಡಿದಾಗ ಏನಪ್ಪ ಅಂತಂದರೆ, ಈ ಕಾಂಪೋಸಿಷನ್ನಲ್ಲಿರುವಂಥ ವ್ಯಕ್ತಿ ಮೊದಲನೇದಾಗಿ ಅವರ ವಹಿವಾಟು ನಿಗದಿತ ಮಿತಿಗಿಂತ ಒಳಗಡೆ ಇರಬೇಕು. ಅವರು ಪ್ರತಿ 3 ತಿಂಗಳಿಗೊಮ್ಮೆ ಈ ರಿಟರ್ನ್ಸ್ನ ಸಲ್ಲಿಸಬೇಕಾಗತ್ತೆ. ಆದರೆ ರೆಗ್ಯುಲರ್ ಸ್ಕೀಮಲ್ಲಿರೋರು ಪ್ರತಿ ತಿಂಗಳು ಮಾಡಬೇಕಾಗತ್ತೆ. ಇನ್ನು ತೆರಿಗೆ ದರ ಕೂಡ ರೆಗ್ಯುಲರ್ ಸ್ಕೀಮಲ್ಲಿರೋರಿಗೆ ಈಗಾಗಲೇ ಹೇಳಿದ್ರಂಗೆ 0, 5, 12, 18, 28 ಇದೆ. ಇವರಿಗೆ ಮಾತ್ರ 1, 5 ಮತ್ತು 6% ಇದೆ. 1% ಯಾರಿಗೆ ಅಪ್ಪ ಅಂತಂದರೆ, ಅವರು ಮಾರಾಟ ಮಾಡ್ತಾ ಇರಬೇಕು ಅಂಥವ್ರಿಗೇನಪ್ಪ ಅಂತಂದರೆ 1%. ಹೇಗೆ 1% ಅಂದರೆ, ಅವರು ಏನು ಖರೀದಿ ಮಾಡ್ತಾರೆ ಅದಕ್ಕೆ ಅವ್ರು ಇನ್ಪುಟ್ ತೆಗೆದುಕೊಳ್ಳಂಗಿಲ್ಲ, GST ಕೊಡಬೇಕು, ಅದನ್ನು ವಾಪಸ್ ತೆಗೆದುಕೊಳ್ಳಂಗಿಲ್ಲ. ಆ ಒಟ್ಟಾರೆ ಟರ್ನ್ ಓವರ್ಗೆ 1% ಕಟ್ಬಿಡಬೇಕು. ಉದಾಹರಣೆಗೆ ನಾನೊಬ್ಬ ಕಾಂಪೋಸಿಷನ್ ಡೀಲರು ಗೂಡ್ಸ್ನ ಸೇಲ್ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಪರ್ಚೇಸಸ್ ಮೇಲೆ ನಾನು GST ಕೊಟ್ಟಿರ್ತೀನಿ, ಆದರೆ 2Aನಲ್ಲಿ ಬಂದಿರುತ್ತೆ, ಆದರೆ ನಾನು ಅದನ್ನು ತೆಗೆದುಕೊಳ್ಳಾಗಿಲ್ಲ. 1 ಲಕ್ಷ ನಾನು ಮಾರಾಟ ಮಾಡಿದ್ದೀನಿ ಅಂದರೆ 1,000 ರೂಪಾಯಿಂದ ನನ್ನ ಕೈಯಿಂದ ಕಟ್ಟಿಬಿಟ್ಟು ಆ ಮಂತ್ ಕ್ವಾರ್ಟರ್ಸ್ಗೆ ಅಥವಾ 3 ತಿಂಗಳ ರಿಟರ್ನ್ ಸಲ್ಲಿಸಿದಾಗ ಅಲ್ಲಿಗೆ ಮುಗಿದೋಗುತ್ತೆ. ಇನ್ನು ಹೋಟೆಲ್ ಬಿಸ್ನೆಸ್ಸಲ್ಲಿರೋರ್ಗೇನಪ್ಪ ಅಂತಂದರೆ, ಅವ್ರಿಗೂ ಕೂಡ
ಇನ್ಪುಟ್ ಸಿಗೋದಿಲ್ಲ, ಅವರ ಒಟ್ಟು ವ್ಯವಹಾರದ ಮೇಲೆ 5% ಕಟ್ಬಿಡಬೇಕು. ಇನ್ನು ಸೇವಾ ವಲಯದಲ್ಲಿರುವಂಥವರು ಕೂಡ ಅವರು ಏನಾದರೂ ಆಯ್ಕೆ ಮಾಡಿಕೊಂಡ್ರೆ, ಅವರು ನಿಗದಿತ ಮಿತಿಯೊಳಗಡೆ ಇದ್ದರೆ ಇನ್ಪುಟ್ ತೆಗೆದುಕೊಳ್ಳೋ ಹಾಗಿಲ್ಲ. ಅವರು ಕೊಡುವಂತಹ ಸೇವೆಗಳಿಗೆ, ಉದಾಹರಣೆಗೆ ಒಬ್ಬ ಆರ್ಕಿಟೆಕ್ಟ್ ಅಂತ ತೆಗೆದುಕೊಳ್ಳೋಣ, ಆ ವ್ಯಕ್ತಿಯ ವಹಿವಾಟು 50 ಲಕ್ಷದ ಒಳಗಿದೆ, ಆದರೆ GST ಬರ್ತಾರೆ ಅಂದಾಗ ಅವರು ಒಪ್ಕೊಂಡಾಗ ಏನಾಗುತ್ತೆ, ಕಾಂಪೋಸಿಷನ್ ಸ್ಕೀಮಲ್ಲಿ ಬರ್ತೀನಿ ಅಂತಂದಾಗ ಅವ್ರಿಗೆ ಇನ್ಪುಟ್ ಇರುತ್ತೆ, ಅದನ್ನು ತೆಗೆದುಕೊಳ್ಳೋಂಗಿಲ್ಲ. ಅವರು ಯಾರಿಗೆ ಸೇಲ್ ಮಾಡ್ತಾರೆ ಅವರಿಗೆ 6% ಚಾರ್ಜ್ ಮಾಡಿ ತೆಗೆದುಕೊಳ್ಬೋದು. ಇನ್ನು ಕೆಲವರಿಗೆ ಅಂದರೆ ರೆಗ್ಯುಲರ್ ಸ್ಕೀಮಲ್ಲಿ ಇರ್ತಾರೆ, ಉದಾಹರಣೆಗೆ ಅಪಾರ್ಟ್ಮೆಂಟ್ ಕಟ್ಟುವಂಥವರು, ಅವ್ರಿಗೂ 5% ಇದೆ, ಆದರೆ ಇನ್ಪುಟ್ ತೆಗೆದುಕೊಳ್ಳೋಂಗಿಲ್ಲ. ಆದರೆ ರೆಗ್ಯುಲರ್ ಸ್ಕೀಮಲ್ಲಿದ್ದಾಗ ಏನಪ್ಪ ಅಂತಂದರೆ ಅವರು ಗ್ರಾಹಕರಿಂದ ಕಲೆಕ್ಟ್ ಮಾಡ್ತಾರೆ. ಕಾಂಪೋಸಿಷನ್ ಸ್ಕೀಮಲ್ಲಿ GSTನ ನೀವು ನಿಮ್ಮ ಕೈಯಿಂದ ಕಟ್ಟಬೇಕಾಗುತ್ತೆ, ಪ್ರತ್ಯೇಕವಾಗಿ ನೀವು ತೆಗೆದುಕೊಳ್ಳೋ ಹಾಗಿಲ್ಲ. ಹಾಗಾದರೆ ಕಾಂಪೋಸಿಷನ್ ಸ್ಕೀಮ್ಗೆ ಹೋದರೆ ಏನಾದರೂ ಮಿತಿಗಳಿದೆಯಾ, ಸಮಸ್ಯೆಗಳಿದೆಯಾ ಅಂತಂದರೆ, ಕಾಂಪೋಸಿಷನ್ ಸ್ಕೀಮಲ್ಲಿರುವಂಥವರು ಅಂತಾರಾಜ್ಯ ಮಾರಾಟ ಮಾಡೋ ಹಾಗಿಲ್ಲ, ರಫ್ತು ಮಾಡುವ ಹಾಗಿಲ್ಲ ಮತ್ತು ಟ್ಯಾಕ್ಸ್ನ ಕಲೆಕ್ಟ್ ಮಾಡುವ ಹಾಗಿಲ್ಲ. ಇನ್ನು ಐಸ್ ಕ್ರೀಮ್ ಮಾಡುವಂಥ ವ್ಯಾಪಾರಿಗಳು, ಪಾನ್ ಮಸಾಲ ಮಾರಾಟ ಮಾಡುವಂಥವರು ಕೂಡ ಕಾಂಪೋಸಿಷನ್ ಸ್ಕೀಮ್ಗೆ ಅರ್ಹರಲ್ಲ. ಹಾಗಾದರೆ ಈ ಕಾಂಪೋಸಿಷನ್ ಸ್ಕೀಮ್ಗೆ ನಾನು ಹೇಗೆ ಎಂಟ್ರ್ ಆಗ್ತೀನಿ ಅಂತಂದರೆ, ಪ್ರತಿ ವರ್ಷ ಮಾರ್ಚ್ 31 ಒಳಗಡೆ ನೀವು ಒಂದು ನಮೂನೆಯನ್ನು ಆನ್ಲೈನಲ್ಲಿ ಫೈಲ್ ಮಾಡಬೇಕಾಗತ್ತೆ. ಅಂದರೆ ನೀವು ನಿಗದಿತ ಮೊತ್ತದ ವಹಿವಾಟು ಒಳಗಡೆ ಇದ್ದೀನಿ, ಹಾಗಾಗಿ ನಾನು ಕಾಂಪೋಸಿಷನ್ ಸ್ಕೀಮ್ಗೆ ಹೋಗ್ತೀನಿ ಅಂತ ನೀವು ನಿರ್ಧಾರ ಮಾಡಿಕೊಂಡು ವಾಲಂಟರಿಯಾಗಿ ನೀವು ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗತ್ತೆ. ಆರ್ಥಿಕ ವರ್ಷದ ಒಳಗಡೆ ಅಂತಂದರೆ ಏಪ್ರಿಲಿಂದ ಮಾರ್ಚ್ ಒಳಗಡೆ ನೀವು ಮಧ್ಯದಲ್ಲಿ ನಾನು ರೆಗ್ಯುಲರ್ ಸ್ಕೀಮಿಂದ ಕಾಂಪೋಸಿಷನ್ ಸ್ಕೀಮ್ಗೆ ಹೋಗ್ತೀನಿ ಅಂತ ನಿಮಗೆ ಆಯ್ಕೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ವರ್ಷದ ಶುರುವಿಗೆ ಮುಂಚೆನೇ ನೀವು ನಿರ್ಧಾರ ಮಾಡಿ ಈ ಫಾರಮ್ನ ನೀವು ಫಿಲಪ್ ಮಾಡಬೇಕಾಗುತ್ತೆ. ಇನ್ನು ನಾನು ಈ ವರ್ಷ ರೆಗ್ಯುಲರಲ್ಲಿ ಇರ್ತೀನಿ ಸರ್, ನೆಕ್ಸ್ಟ್ ಇಯರ್ ಕಾಂಪೋಸಿಷನ್ ಹೋಗ್ತೀನಿ, ಮತ್ತೆ ರೆಗ್ಯುಲರ್ಗೆ ಬರ್ತೀನಿ, ಎಸ್ ಪರ್ಮಿಸಿಬಲ್. ನಿಮಗೆ ಆಯಾ ವರ್ಷಕ್ಕೆ ನಿಮಗೆ ಏನು ಅನುಕೂಲ ಇದೆಯೋ, ನಿಮಗೆ ಏನು ಅವಶ್ಯಕತೆ ಇರುತ್ತೋ ಆ ಸ್ಕೀಮ್ ಕೆಳಗಡೆ ನೀವು ಖಂಡಿತವಾಗ್ಲೂ ಹೋಗ್ಬೋದು, ಮಾರ್ಪಾಟು ಮಾಡ್ಕೊಳ್ಬೋದು. ಇನ್ನು ಈ GST ರಿಟರ್ನ್ಸ್ ಮಾಡಬೇಕಾದ್ರೆ ಸಹಜವಾಗಿ ನಾವು ಕೆಲವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಆ ರೀತಿ ತಪ್ಪುಗಳು ಏನು ಅನ್ನೋದನ್ನು ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.